ಇನ್ನು ದೆಹಲಿಯಲ್ಲಿ ನಡೆದಂತಹ ಸ್ಫೋಟದ ವಿಚಾರಕ್ಕೆ ಬರೋದಾದ್ರೆ ಸ್ಫೋಟಕ್ಕೂ ಮುನ್ನ ಸೂಸೈಡ್ ಬಾಂಬರ್ ಬಂದಿದ್ ಹೇಗೆ? ಶಂಕಿತ ಉಗ್ರ ಉಮರ್ ದೃಶ್ಯ ಇನ್ನೊಂದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬರ್ದಾಪುರ್ ಟೋಲ್ ದಾಟಿದ್ದ ಈ ಸೂಸೈಡ್ ಬಾಂಬರ್ ಇದ್ದಂತಹ ಕಾರು ಟೋಲ್ ಬಳಿ ಪದೇ ಪದೇ ಸಿಸಿಟಿವಿಯನ್ನ ಆ ಡಾಕ್ಟರ್ ಉಮರ್ ನೋಡ್ತಾ ಇದ್ದ. ನೋಡಿ, ದೆಹಲಿಯಲ್ಲಿ ನಡೆದಂತಹ ಸ್ಫೋಟದ ಹಿಂದಿರುವಂತಹ ವ್ಯಕ್ತಿಗಳು, ಅದರ ಜೊತೆಗೆ ಒಂದಲ್ಲ ಎರಡು ಕಾರ್ ಬಂದಿತ್ತು. ಆ ಎರಡನೇ ಕಾರ್ ಕೂಡ ಪತ್ತೆ ಹಚ್ಚಿದ್ದಾರೆ. ಇದೆಲ್ಲದರ ನಡುವೆ ಸ್ಫೋಟಕ್ಕೂ ಮುನ್ನ ಸೂಸೈಡ್ ಬಾಂಬರ್ ಉಮರ್ ಬಂದಿದ್ ಹೇಗೆ? ಶಂಕಿತ ಉಗ್ರ ಉಮರ್ ದೃಶ್ಯ ಇನ್ನೊಂದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅದು ಬದರ್ಪುರ್ ಟೋಲ್ ದಾಟಿದ್ದ ಸೂಸೈಡ್ ಬಾಂಬರ್ ಇದ್ದಂತಹ ಕಾರು. ಆ ಟೋಲ್ ಬಳಿ ಆ ಸಿಸಿಟಿವಿ ಏನಿರುತ್ತೆ ಅದನ್ನು ಪದೇ ಪದೇ ಈತ ನೋಡಿದ್ದ. ಬದರ್ಪುರ್ ಗಡಿ ಟೋಲ್ ಪ್ಲಾಜಾ ಮೂಲಕ ದೆಹಲಿಗೆ ಎಂಟ್ರಿ ಕೊಟ್ಟಿದ್ದ. ಮಾಸ್ಕ್ ಹಾಕಿದ I-20 ಕಾರನ್ನ ಆತ ಡ್ರೈವ್ ಮಾಡ್ತಾ ಇದ್ದ ಉಮರ್. ಕಾರಿನ ಹಿಂಭಾಗದ ಸೀಟ್ನಲ್ಲಿ ಒಂದು ದೊಡ್ಡ ಚೀಲ ಇತ್ತು. ಭಾರೀ ಸ್ಫೋಟಕ ತುಂಬಿದ್ದ ಚೀಲದೊಂದಿಗೆ ಆ ಡಾಕ್ಟರ್ ಉಮರ್ ದೆಹಲಿಗೆ ಎಂಟ್ರಿ ಕೊಟ್ಟಿದ್ದ. ಆ ಟೋಲ್ ಪ್ಲಾಜಾ ಬಳಿ ಬಂದಂತ ಸಂದರ್ಭದಲ್ಲಿ ಪದೇ ಪದೇ ಆತ ಸಿಸಿಟಿವಿನ ಗಮನಿಸ್ತಾ ಇದ್ದ. ಮಾಸ್ಕ್ ಹಾಕಿದ. ಆ ದೃಶ್ಯ ಕೂಡ ತೋರಿಸ್ತಾ ಇದೀವಿ ನೋಡಿ, ಮಾರ್ಕ್ ಮಾಡಿ ನಿಮಗೆ. ಹಿಂದೆಗಡೆ ಸ್ಫೋಟಕಗಳನ್ನ ತುಂಬಿರುವಂತಹ ಚೀಲ ಏನಿದೆ ಆ ಚೀಲ ಕೂಡ ಇದೆ. ಅದೇ ಹ್ಯುಂಡೈ I-20 ಕಾರ್. ಆ ಕಾರ್ನಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದಂತಹ ಡಾಕ್ಟರ್ ಉಮರ್ ಏನಿದ್ದಾರೆ ಸೂಸೈಡ್ ಬಾಂಬರ್, ಆತ ಮಾಸ್ಕ್ ಹಾಕಿದ. ಆಮೇಲೆ ಇನ್ನೂ ಒಂದಷ್ಟು ಸ್ಫೋಟಕ ವಿಚಾರಗಳು ಒಂದೊಂದಾಗಿ ಹೊರಗಡೆ ಬರೋದಕ್ಕೆ ಶುರು ಆಯಿತು. ಒಂದು ಕಾರಲ್ಲ, ಎರಡು ಕಾರ್ ಬಂದಿತ್ತು. ಆ ಕಾರ್ ಕೂಡ ರೆಡ್ ಕಲರ್ ಫೋರ್ಡ್ ಕಾರ್ ಕೂಡ ಸಿಕ್ಕಿದೆ. ಇದೆಲ್ಲದರ ನಡುವೆ ಮತ್ತೊಂದು ಸಿಸಿಟಿವಿ ವಿಜುವಲ್ಸ್ ಸಿಕ್ಕಿದೆ. ಆತ ಆ ಬದರ್ಪುರ್ ಟೋಲ್ ಏನಿದೆ ಆ ಟೋಲ್ ದಾಟುವಂಥ ಸಂದರ್ಭದಲ್ಲಿ ಪದೇ ಪದೇ ಆ ಸಿಸಿಟಿವಿಯನ್ನು ಆತ ಗಮನಿಸ್ತಾ ಇದ್ದ. ಆಮೇಲೆ ಕಂಪ್ಲೀಟ್ ಆಗಿ ಆತನ ಮುಖ ಎಲ್ಲೂ ಕಾಣದೇ ಇರುವಂಥ ರೀತಿಯಲ್ಲಿ ಆತ ಮಾಸ್ಕ್ ಕೂಡ ಹಾಕಿದ. ಅದರ ಜೊತೆಗೆ ಹಿಂದೆಗಡೆ ಸೀಟ್ನಲ್ಲಿರುವಂತಹ ಚೀಲ ಗಮನಿಸ್ತಾ ಇದ್ದೀವಿ ನೋಡಿ, ಅದೇ ಚೀಲದಲ್ಲಿ ಸ್ಫೋಟಕ ವಸ್ತುಗಳನ್ನು ಆತ ತುಂಬಿದ್ದ. ಇದು ಆತ ದೆಹಲಿಗೆ ಎಂಟ್ರಿ ಕೊಡುವ ಮುನ್ನ ಬದರ್ಪುರ್ ಟೋಲ್ ಏನಿದೆ ಅಲ್ಲಿ ಸೆರೆಯಾಗಿರುವಂಥ ದೃಶ್ಯಗಳು. ನೋಡಿ, ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಒಂದೊಂದೇ ಸ್ಫೋಟಕ ಸತ್ಯಗಳು ಹೊರಗಡೆ ಬರ್ತಾ ಇದೆ. ಸದ್ಯ ಡಾಕ್ಟರ್ ಪರ್ವೇಸ್ ಆತ ವಿಚಾರಣೆಯ ಸಂದರ್ಭದಲ್ಲಿ ಸ್ಫೋಟಕ ವಿಚಾರ ಬಾಯ್ಬಿಟ್ಟಿದ್ದಾನೆ. ಬಂಧಿತ ಡಾಕ್ಟರ್ ಶಾಹೀನ್ ಸಹೋದರ ಈತ ಪರ್ವೇಸ್, ಆತ ಒಂದಷ್ಟು ಸತ್ಯಗಳನ್ನ ಕಕ್ಕಿದ್ದಾನೆ. ಇಬ್ಬರು ಜಿಹಾದಿಗಳ ಲಿಂಕ್ ಇದೆ ಅನ್ನುವಂಥದ್ದು ಬಯಲಾಗಿದೆ. ಶಾಹೀನ್ ಜೊತೆ ಇನ್ನೂ ಇಬ್ಬರು ಸಹಚರರಿದ್ರು, ಅವರ ಹೆಸರು ಕೂಡ ಆತ ಹೇಳಿದ್ದಾನೆ. ತಾಜ್, ತಮೀಮ್ ಅನ್ನೋ ಇಬ್ಬರ ಹೆಸರನ್ನ ಆತ ಬಹಿರಂಗ ಪಡಿಸಿದ್ದಾನೆ. ತನಿಖೆ ಹೋಗ್ತಾ ಇರುವಂತ ರೀತಿ ನೋಡ್ತಾ ಇದ್ರೆ ಇವರ ಗ್ಯಾಂಗ್ ಇನ್ನೂ ದೊಡ್ಡದಿದೆ. ಸದ್ಯ ಆ ಇಬ್ಬರ ಜಾಡನ್ನ ಬೆನ್ನಟ್ಟಿದ್ದಾರೆ ಪೊಲೀಸರು. ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಒಬ್ಬೊಬ್ಬರೇ ಹೆಸರುಗಳು ಹೊರಗಡೆ ಬರ್ತಾ ಇದೆ. ದುರಂತ ಅಂತ ಅಂದ್ರೆ ಎಲ್ಲರೂ ಕೂಡ ಡಾಕ್ಟರ್ಗಳು, ಪ್ರೊಫೆಸರ್ಗಳು, ವೆಲ್ ಎಜುಕೇಟೆಡ್ಸು, ಓದ್ಕೊಂಡಿರೋಂಥವ್ರು. ಈ ಡಾಕ್ಟರ್ ಶಾಹೀನ್ ಸಹೋದರ ಏನಿದ್ದಾನೆ ಡಾಕ್ಟರ್ ಪರ್ವೇಸ್, ಮೊದಲಿಗೆ ಘಟನೆ ನಡೆದ ನೆಕ್ಸ್ಟ್ ದಿನ ಆತನ ಮನೆ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಡಾಕ್ಟರ್ ಪರ್ವೇಸ್ ಪರಾರಿಯಾಗಿದ್ದ. ಆತ ಜಾಗದಲ್ಲಿರಲಿಲ್ಲ. ಆ ಬಳಿಕ ಆತನನ್ನು ಅರೆಸ್ಟ್ ಮಾಡುವಂಥ ಕೆಲಸ ಆಯಿತು. ಆತನ ಬಳಿ ಇದ್ದಂಥ 3-4 ಮೊಬೈಲ್ಗಳನ್ನು ಸೀಸ್ ಮಾಡಿದ್ರು, ಒಂದು ಹಾರ್ಡ್ ಡಿಸ್ಕನ್ನು ಸೀಸ್ ಮಾಡಿದ್ರು. ಈಗ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಇನ್ನ ಇಬ್ಬರ ಹೆಸರನ್ನ ಆತ ಬಹಿರಂಗ ಪಡಿಸಿದ್ದಾನೆ. ಅವರಿಬ್ಬರನ್ನ ಬೆನ್ನಟ್ಟಿದ್ದಾರೆ ಈಗ ಪೊಲೀಸರು. ಎಲ್ಲರೂ ಕೂಡ ಅದೇ ಅಲ್ ಫಲಾ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಒಂದು ಕಡೆ ಮುಜಾಮಿಲ್ನ ಲವ್ವರು ಈಕೆ ಡಾಕ್ಟರ್ ಶಾಹೀನು, ಡಾಕ್ಟರ್ ಶಾಹೀನ್ನ ಸಹೋದರ ಈ ಡಾಕ್ಟರ್ ಪರ್ವೇಜ್ ಅನ್ಸಾರಿ. ಅದರ ಜೊತೆಗೆ ಈಗ ಇನ್ನ ಇಬ್ಬರ ಹೆಸರನ್ನ ಆತ ಕಕ್ಕಿದ್ದಾನೆ. ಒಂದೊಂದೇ ಸತ್ಯಗಳನ್ನ ಹೊರಗಡೆ ತೆಗೆಯೋದ್ರಲ್ಲಿ ಪೊಲೀಸರು ಈಗ ನಿರತರಾಗಿದ್ದಾರೆ. ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಇಬ್ಬರು ಜಿಹಾದಿಗಳ ಲಿಂಕ್ ಇರೋದು ಬಟಾ ಬಯಲಾಗಿದೆ.